26-27ನೇ ಆರ್ಥಿಕ ವರ್ಷದಲ್ಲಿ ಭರ್ಜರಿ ಆಸ್ತಿ ತೆರಿಗೆ ಸಂಗ್ರಹ ಆಗಿದೆ. ನೋಡಿ, 3 ತಿಂಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 2933 ಕೋಟಿ ತೆರಿಗೆ ಸಂಗ್ರಹ ಆಗಿದೆ. 26-27 ಸಾಲಿನ ಆರ್ಥಿಕ ವರ್ಷದಲ್ಲಿ ಭರ್ಜರಿ ಆಸ್ತಿ ತೆರಿಗೆ ಸಂಗ್ರಹ ಆಗಿದೆ. 3 ತಿಂಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 2933 ಕೋಟಿ ತೆರಿಗೆ ಸಂಗ್ರಹವಾಗಿದೆ. ಈಗಾಗಲೇ ವಾರ್ಷಿಕ ಗುರಿಯ 47% ಆಸ್ತಿ ತೆರಿಗೆ ಸಂಗ್ರಹವಾಗಿದೆ. ಈ ವರ್ಷ ಒಟ್ಟು 6,000 ಕೋಟಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಸದ್ಯ ಈಗ ಪ್ರತಿ ವಾರಕ್ಕೆ 10 ಕೋಟಿಯಿಂದ 13 ಕೋಟಿ ಸಂಗ್ರಹ ಆಗ್ತಾ ಇದೆ. ಜೂನ್ 30ರವರೆಗೆ 5% ರಿಯಾಯಿತಿ ಘೋಷಣೆ ಮಾಡಿದೆ ಜಿಬಿಎ. ಭರ್ಜರಿಯಾಗಿ ಆಸ್ತಿ ತೆರಿಗೆ ಸಂಗ್ರಹ ಕಾರ್ಯ ಕೂಡ ಆಗ್ತಾ ಇದೆ. ಈ ಸಾಲಿನಲ್ಲಿ ನೋಡಿ, 3 ತಿಂಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 2933 ಕೋಟಿ ಸಂಗ್ರಹವನ್ನು ಕೂಡ ಮಾಡಲಾಗಿದೆ. ವಾರ್ಷಿಕ ಗುರಿಯ 47% ಆಸ್ತಿ ತೆರಿಗೆ ಸಂಗ್ರಹ ಮಾಡಲಾಗಿದೆ. ಈ ವರ್ಷ ಒಟ್ಟು 6,000 ಕೋಟಿ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನು ಇರಿಸಿಕೊಳ್ಳಲಾಗಿದೆ. ಸದ್ಯ ಈಗ ಪ್ರತಿ ವಾರಕ್ಕೆ 10 ಕೋಟಿಯಿಂದ 13 ಕೋಟಿ ಸಂಗ್ರಹ ಆಗ್ತಾ ಇದೆ. ಜೂನ್ 30ರವರೆಗೆ 5% ರಿಯಾಯಿತಿಯನ್ನು ಘೋಷಣೆ ಮಾಡಿದೆ ಜಿಬಿಎ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಆಸ್ತಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಮಾಹಿತಿ, ಏನೆಲ್ಲ ಗುರಿಗಳನ್ನು ಇಟ್ಕೊಳ್ಳಲಾಗಿರುವಂಥದ್ದು ಜಿಬಿಎ ಏನಿದೆ? ಎಸ್ ಕುಸುಮ, ಹೊಸ ಆರ್ಥಿಕ ವರ್ಷ ಏಪ್ರಿಲ್ನಿಂದ ಆರಂಭ ಆಯಿತು. ಈಗ ಕೇವಲ 3 ತಿಂಗಳಲ್ಲಿ ಭರ್ಜರಿ ಲಾಭವನ್ನು, ಅದರಲ್ಲೂ ಕೂಡ ಆಸ್ತಿ ತೆರಿಗೆ ಸಂಗ್ರಹವನ್ನು ಜಿಬಿಎ ಮಾಡಿರುವಂಥದ್ದು. 5 ನಗರ ಪಾಲಿಕೆಯಲ್ಲೂ ಕೂಡ ಒಟ್ಟಾರೆಯಾಗಿ 2,933 ಕೋಟಿಯಷ್ಟು ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಕಳೆದ 4-5 ತಿಂಗಳ ಹಿಂದೆಯೇ ಈ ಒಂದು ಆಸ್ತಿ ತೆರಿಗೆಯನ್ನು ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ಜಿಬಿಎ ಒಂದು ಪಣವನ್ನು ತೊಟ್ಟಿತ್ತು. ಅದಕ್ಕಾಗಿಯೇ ಸಾಕಷ್ಟು ಜನರಿಗೆ, ಯಾರೆಲ್ಲ ಆಸ್ತಿ ತೆರಿಗೆಯನ್ನು ಕಟ್ಟಿಲ್ಲ ಅಂತಹ ಮಾಲೀಕರಿಗೆ ನೋಟಿಸನ್ನು ಕೊಡ್ತಾ ಬಂತು. ಹಾಗೆ ಯಾರೆಲ್ಲ ಕಟ್ಟಿಲ್ಲ ಅವರ ಆಸ್ತಿಯನ್ನು ಜಪ್ತಿ ಮಾಡಿ ಅದನ್ನು ಹರಾಜು ಹಾಕುವಂತಹ ಪ್ರಕ್ರಿಯೆಗೂ ಕೂಡ ಮುಂದಾಗಿತ್ತು. ಸೊ ಇದರ ಪ್ರತಿಫಲವಾಗಿ ಈಗ ಸದ್ಯ 47% ಅಂದರೆ ಈಗ ವಾರ್ಷಿಕವಾಗಿ 6,000 ಕೋಟಿಯಷ್ಟು ಆಸ್ತಿ ತೆರಿಗೆಯನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ಗುರಿಯನ್ನು ಜಿಬಿಎ ಹೊಂದಿತ್ತು. ಅದರಲ್ಲಿ 47% ಈಗ ಆಲ್ರೆಡಿ ಆಸ್ತಿ ತೆರಿಗೆಯನ್ನು ಇವಾಗ ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಪೂರ್ವ ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚಿನ ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡಿರುವಂಥದ್ದು. ಸರಿಸುಮಾರು 788 ಕೋಟಿಯಷ್ಟು ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡಿರುವಂಥದ್ದು. ಜೊತೆಗೆ ಜೂನ್ 30ರವರೆಗೂ ಕೂಡ ಯಾರೆಲ್ಲ ಆಸ್ತಿ ತೆರಿಗೆಯನ್ನು ಕಟ್ತಾರೆ ಅವರಿಗೆ 5% ಒಂದು ಇದನ್ನು ಕೂಡ ಕೊಟ್ಟಿರುವಂಥದ್ದು, ಕನ್ಸೆಷನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಸಮಯದಲ್ಲಿ ಸಾಕಷ್ಟು ಜನರು ಕೂಡ ಬಂದು ಈ ಒಂದು ಆಸ್ತಿ ತೆರಿಗೆಯನ್ನು ಕಟ್ತಾ ಇರುವಂಥದ್ದು. ಬಹುಶಃ ಜಿಬಿಎ ಇದೇ ರೀತಿಯಲ್ಲಿ ಏನಾದರೂ ಆಸ್ತಿ ತೆರಿಗೆಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಯಿತು ಅಂತ ಹೇಳಿದ್ರೆ ಇನ್ನು 6 ತಿಂಗಳಲ್ಲಿ ತನ್ನ ಗುರಿಯನ್ನು ಮುಟ್ಟುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಸುಮ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.